ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆಲ್ಮಾ ನ್ಯೂಸ್. ನಾನು ಸ್ವಪ್ನಿಲ್ ಹೊಸವಾಡೆ. ಇದೀಗ ಹೆಡ್ಲೈನ್ಸ್. ಸೇತುವೆಗಳು ಜಲಾವೃತ, ಗದ್ದೆ ಜಮೀನು ಮುಳುಗಡೆ. ಮಳೆಯಿಂದ ರಾಜ್ಯದಲ್ಲಿ ಹಲವು ಅವಾಂತರ. ಭೂಕುಸಿತದ ಭೀತಿಗೆ ಹೆದ್ದಾರಿಗಳೇ ಬಂದ್. ಬಿಬಿಎಂಪಿಗೆ 1.5 ಕೋಟಿ ತೆರಿಗೆ ಕಟ್ಟದ ಆರೋಪ. ಜಿಟಿ ಮಾಲ್ಗೆ ಬೀಗ ಜಡಿದ ಬಿಬಿಎಂಪಿ. ವಂಚನೆ ಪ್ರಕರಣದ ಬೆನ್ನಲ್ಲೇ ಮತ್ತಷ್ಟು ಸಂಕಷ್ಟ. ಸೂರ್ಯಕುಮಾರ್ಗೆ ಒಲಿದ ಟಿ20 ಸಾರಥ್ಯ. ಲಂಕಾ ವಿರುದ್ಧದ ಸರಣಿಗೆ ನಾಯಕತ್ವ. ಕ್ಯಾಪ್ಟನ್ಸಿ ಕಳೆದುಕೊಂಡ ಪಾಂಡ್ಯ ವಿಚ್ಛೇದನದ ಪೋಸ್ಟ್. ಗುಡ್ಡ ಕುಸಿತ ತೆರವು ಮಾಡುತ್ತಿದ್ದ ವೇಳೆ ಭಯಾನಕ ಘಟನೆ. ಕುಮಟಾ-ಬರ್ಗಿ ಹೆದ್ದಾರಿಯಲ್ಲಿ ಮತ್ತೆ 2 ರಿಂದ 3 ಬಾರಿ ಭೂಕುಸಿತ. ರಾಷ್ಟ್ರೀಯ ಹೆದ್ದಾರಿ 66ರ ಸಂಚಾರ ಬ್ಲಾಕ್. ರಾಜ್ಯದಲ್ಲಿ ಮುಂದುವರೆದ ಮಳೆಯ ಅಬ್ಬರ. ಹಾಸನದ 6 ತಾಲೂಕುಗಳ ಶಾಲಾ ಕಾಲೇಜುಗಳಿಗೆ ರಜೆ. ಶಿವಮೊಗ್ಗ ಜಿಲ್ಲೆಯಲ್ಲೂ ರಜೆ ಘೋಷಿಸಿದ ಶಿಕ್ಷಣ ಸಂಸ್ಥೆಗಳು. ಕನ್ನಡಿಗರಿಗೆ ಖಾಸಗಿ ಮೀಸಲಾತಿಗೆ ಸರ್ಕಾರ ಬ್ರೇಕ್. ಯೂಟರ್ನ್ ನೋಡಿದ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಕೆಂಡಾಮಂಡಲ. ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ನಿರ್ಧಾರ ಎಂದ ಸಿಎಂ. ಕಬಿನಿ ಜಲಾಶಯದಿಂದ 70,000 ಕ್ಯೂಸೆಕ್ಸ್ ನೀರು ಬಿಡುಗಡೆ. ನಂಜನಗೂಡು ಊಟಿ ರಾಷ್ಟ್ರೀಯ ಹೆದ್ದಾರಿ ಮುಳುಗಡೆ. ಕರ್ನಾಟಕ ಕೇರಳ ರಸ್ತೆ ಸಂಚಾರ ಬಂದ್. ಸದನದಲ್ಲಿ ಮತ್ತೆ ಸದ್ದು ಮಾಡಿದ ವಾಲ್ಮೀಕಿ ಹಗರಣದ ಪ್ರಕರಣ. ಸಿಎಂ ವಿರುದ್ಧ ಮುಗಿಬಿದ್ದ ವಿಪಕ್ಷ ನಾಯಕರು. ವಿರೋಧ ಪಕ್ಷದ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಕೌಂಟರ್. ಬೆಳಗಾವಿ ಜಿಲ್ಲೆಯ ತಾಮಸಿ ಗ್ರಾಮದಲ್ಲಿ ಕೋತಿಗಳ ಕಾಟ. ಕೋತಿಗಳ ಕಾಟಕ್ಕೆ ಹೈರಾಣಾದ ಗ್ರಾಮಸ್ಥರು. 23 ಕೋತಿಗಳನ್ನು ಸೆರೆ ಹಿಡಿದು ಕಾಡಿಗೆ ಬಿಟ್ಟ ಅರಣ್ಯ ಇಲಾಖೆ. ಆರ್ಎಸ್ಎಸ್ ಮೋದಿ ನಡುವೆ ಶುರುವಾದಂತಿದೆ ಶೀತಲ ಸಮರ. ಬಿಜೆಪಿ ಅಭಿವೃದ್ಧಿಯ ಮಂತ್ರಕ್ಕೆ ಮೋಹನ್ ಭಾಗವತ್ ಪಂಚ್. ಮೋದಿ ಮಾತಿಗೂ ತಿರುಗೇಟು ಕೊಟ್ಟ ಸಂಘದ ಅಧ್ಯಕ್ಷ. ಇದಾಗಿತ್ತು ಈ ಕ್ಷಣದ ಹೆಡ್ಲೈನ್ಸ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆಲ್ಮಾ ನ್ಯೂಸ್ 24.